ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಸೊ ಫಸ್ಟ್ ಕ್ವಶನ್ ನೋಡಿದಾಗ ನಾವು ಮನೋವಿಜ್ಞಾನದ ಸೈಕೆ ಎಂಬ ಪದವು ಈ ಭಾಷೆಯಿಂದ ಬಂದಿದೆ. ಆಪ್ಷನ್ಸ್ ಎ ಇಂಗ್ಲೀಷ್, ಆಪ್ಷನ್ ಬಿ ಲ್ಯಾಟಿನ್, ಆಪ್ಷನ್ ಸಿ ಟರ್ಕಿ, ಆಪ್ಷನ್ ಡಿ ಗ್ರೀಕ್. ಸೊ ಮನೋವಿಜ್ಞಾನ ಅಂತಕ್ಕಂಥ ಒಂದು ಇದರಲ್ಲಿ ಸೈಕಾಲಜಿ ಅಂತ ಏನು ಹೇಳ್ತೀವಿ, ಸೊ ಸೈಕೆ ಅಂತಕ್ಕಂಥ ಪದ ಬಂದಿರೋದು ಗ್ರೀಕ್ ಭಾಷೆಯಿಂದ ಬಂದಂತಹ ಒಂದು ವರ್ಡ್ ಆಗಿರುತ್ತೆ, ಗ್ರೀಕ್ ಭಾಷೆಯಿಂದ. ಸೊ ಅದಾದ ನಂತರ ಎರಡನೇ ಕ್ವಶನ್ ನೋಡಿ. ಮನೋವಿಜ್ಞಾನದ ಸೈಕೆ ಈ ಪದದ ಅರ್ಥ ಏನು? ಸೊ ಸೈಕೆ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯಿಂದ ಬಂದಿದೆ ಅಂತ ನಾವು ನೋಡಿದ್ವಿ. ಸೊ ಹಾಗಾದರೆ ಆದ ಒಂದು ಸೈಕೆ ಪದದ ಅರ್ಥ ಎಂದು ನೋಡಿದಾಗ ಮನುಷ್ಯ, ಆತ್ಮ, ದೇಹ, ತಲೆ. ಸೊ ಇಲ್ಲಿ ನೇರವಾಗಿ ಅರ್ಥ ಹೋಗುತ್ತೆ, ಮನುಷ್ಯ, ದೇಹ, ತಲೆ ಅಂತಕ್ಕಂಥದ್ದು ಬರೋದಿಲ್ಲ. ಸೈಕೆ ಮೀನ್ಸ್ ಆತ್ಮದ ಒಂದು ವಿಜ್ಞಾನವಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನು, ಮನೋವಿಜ್ಞಾನವು ಆತ್ಮದ ಅಥವಾ ವಿಜ್ಞಾನದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವನು ಯಾರು ಅಂತ ಹೇಳಿದರೆ, ಮನೋವಿಜ್ಞಾನವು ಆತ್ಮದ ವಿಜ್ಞಾನದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವರು ಯಾರು? ಕ್ಯಾಂಟ್, ವ್ಯಾಟ್ಸನ್, ಟೀಸ್ನರ್, ಸಿಗ್ಮಂಡ್ ಫ್ರಾಯ್ಡ್. ಸೊ ಇದಕ್ಕೆ ನಾವು ಆನ್ಸರ್ನ ನೋಡಿದಾಗ ಈ ಒಂದು ಮನೋವಿಜ್ಞಾನ ಆತ್ಮದ ವಿಜ್ಞಾನದ ವಿಜ್ಞಾನ ಅಲ್ಲ ಅಂತ ಹೇಳಿದರು ಕ್ಯಾಂಟ್ ಅಂತಕ್ಕಂಥವ್ರಾಗಿರ್ತಾರೆ. ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ. ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ ಅಂತ ಹೇಳಿದರೆ ಕೋಪ, ದುಃಖ, ಹರ್ಷ, ನೃತ್ಯ. ಆನ್ಸರ್ ಇದಕ್ಕೆ ನೃತ್ಯ ಮೀನ್ಸ್ ನೃತ್ಯ ಅಂತಕ್ಕಂಥದ್ದು ಭಾವನಾತ್ಮಕಕ್ಕೆ ಸಂಬಂಧಪಟ್ಟದಲ್ಲ. ದುಃಖ ಆಗಿರ್ಬೋದು, ಕೋಪ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಇದು ಭಾವನೆಗೆ ಸಂಬಂಧಪಟ್ಟಂಥ ಒಂದು ವಿಷಯ ಅಥವಾ ಚಟುವಟಿಕೆ ಆಗಿರುತ್ತೆ. ನೃತ್ಯ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ಲು. ಸೊ ನೆಕ್ಸ್ಟ್ ಕ್ವಶನು, ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆಯನ್ನು ಏನೆಂದು ಕರೆಯುತ್ತಾರೆ? ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ಆಗಿರುತ್ತದೆ. ಸೊ ನೆಕ್ಸ್ಟು, ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನೋಡಿ, ಇಲ್ಲಿ ಆತ್ಮ, ಪ್ರಜ್ಞೆ, ಮನಸ್ಸು, ವರ್ತನೆ 4 ಬರುತ್ತೆ. ಸೊ 4 ಜನರು ಏನು ಹೇಳ್ತಾರೆ? ಸೊ ಇಲ್ಲಿ ಫಸ್ಟ್ ಮೊದಲಿಗೆ ಏನಾಗುತ್ತೆ, ಮನೋವಿಜ್ಞಾನವನ್ನು ಆತ್ಮವನ್ನು ಕುರಿತಾದ ಅಧ್ಯಯನ ಅಂತ ಮೊದಲಿಗೆ ಹೇಳ್ತಾರೆ. ಆದರೆ ಈ ಒಂದು ಆತ್ಮ ಅಂದರೆ ಏನು, ಅದರ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಏನು ಒಂದು ಸರಿಯಾದ ವ್ಯಾಖ್ಯಾನ ಸಿಗದೇ ಇದ್ದ ಕಾರಣಕ್ಕೆ ಈ ಒಂದು ಆತ್ಮವನ್ನು ಕೈಬಿಡಲಾಗುತ್ತೆ. ಅದಾದ ನಂತರ ಏನು ಮಾಡ್ತಾರೆ, ಮನೋವಿಜ್ಞಾನ ಮನಸ್ಸನ್ನು ಕುರಿತಾದಂಥ ಅಧ್ಯಯನ ಅಂತ ಹೇಳ್ತಾರೆ. ಫಸ್ಟ್ ಆತ್ಮ ಅಂತ ಹೇಳ್ತಾರೆ, ಅದಾದಮೇಲೆ ಮನಸ್ಸು ಅಂತ ಹೇಳ್ತಾರೆ. ಸೊ ಈ ಮನಸ್ಸಿಗೂ ಸಂಬಂಧಪಟ್ಟಂತೆ ಈ ಮನಸ್ಸಿನ ಕಡೆ ತನ್ನ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಮನಸ್ಸು ಚಂಚಲವಾಗಿರುತ್ತೆ, ಅದು ಯಾವಾಗ ಹೇಗೆ ಬೇಕಾದರೂ ಅದು ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಮತ್ತು ಪ್ರತಿ ವ್ಯಕ್ತಿಯ ಮನಸ್ಸಿನ ಚಟುವಟಿಕೆಯನ್ನು ಅರಿತುಕೊಳ್ಳೋದು ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ಈ ಮನಸ್ಸು ಅಂತಕ್ಕಂಥದ್ದು ಒಂದು ಮನೋವಿಜ್ಞಾನದ ಅರ್ಥ ಬರೋದಿಲ್ಲ ಅಂತ ಎರಡನೇ ಸಾರಿಗೆ ಈ ಮನಸ್ಸನ್ನು ಕೈ ಬಿಡ್ತಾರೆ. ಅದನ್ನು ಪ್ರಜ್ಞೆ ಅಂತ ಹೇಳ್ತಾರೆ. ಸೊ ಪ್ರಜ್ಞೆ ಅಥವಾ ಚೇತನ ವ್ಯವಸ್ಥೆಯನ್ನು ಕುರಿತಾದ ಅಧ್ಯಯನ ಅಂತ 3ನೇವರೆಗೆ ಮನೋವಿಜ್ಞಾನವನ್ನು ವ್ಯಾಖ್ಯಾನ ಮಾಡ್ತಾರೆ. ಬಟ್ ಅಲ್ಲೂ ಸಹ ಏನಾಗುತ್ತೆ ಅಂದರೆ ಪ್ರಜ್ಞೆ, ಸೂಕ್ತ ಪ್ರಜ್ಞೆ, ಜಾಗೃತ ಪ್ರಜ್ಞೆಗಳಾಗಿದ್ದು ಇವುಗಳನ್ನು ನಿಖರವಾಗಿ ಮನಃಶಾಸ್ತ್ರ ಅರಿಯಲು ಸಾಧ್ಯವಿಲ್ಲ. ಸೊ ಪ್ರಜ್ಞೆ ಅಂತಕ್ಕಂಥದ್ದನ್ನ ನಿಖರವಾಗಿ ಅರಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಅಭಿಪ್ರಾಯವನ್ನು ಸಹ ಕೈ ಬಿಡ್ತಾರೆ. ನೆಕ್ಸ್ಟ್ ಫೈನಲ್ ಆಗಿ ಏನಾಗುತ್ತೆ, ವರ್ತನೆಯ ವಿಜ್ಞಾನ ಅಂತ ಹೇಳ್ತಾರೆ. ಸೊ ಮನಃಶಾಸ್ತ್ರವು ವರ್ತನೆಯನ್ನು ಕುರಿತಾದ ಅಧ್ಯಯನ ಅಂತ ಹೇಳ್ತಾರೆ. ಸೊ ಹಾಗಾಗಿ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಮನೋಶಾಸ್ತ್ರ ಅಥವಾ ಮನೋವಿಜ್ಞಾನ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಹೇಳ್ತಕ್ಕಂಥದ್ದು ಆತ್ಮ, ಅದಾದ್ಮೇಲೆ ಮನಸ್ಸು, ಅದಾದ್ಮೇಲೆ ಪ್ರಜ್ಞೆ, ಅದಾದ್ಮೇಲೆ ವರ್ತನೆ. ಸೊ ಹಾಗಾಗಿ 1, 3, 2, 4 ಆನ್ಸರು 1, 3, 2, 4. ಸೊ ನೆಕ್ಸ್ಟ್, ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವಿಜ್ಞಾನವೇ ಅಭ್ಯಾಸವೇ ಮನೋವಿಜ್ಞಾನ ಎಂದ ಮನೋವಿಜ್ಞಾನಿಯ ಹೆಸರು ಯಾರು ಅಂತ ಕೇಳಿದರೆ, ಪರಿಸರಕ್ಕೆ ಸಂಬಂಧಿಸಿದ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕಗಳ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದಂತಹ ಮನೋವಿಜ್ಞಾನರು ಯಾರು? ಗ್ಯಾರೆಟ್, ಕ್ರೋ, ವುಡ್ವರ್ತ್, ಮ್ಯಾಕ್ಡೂಗಲ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಕ್ಕಂಥವ್ರು ವುಡ್ವರ್ತ್. ಸೊ ನೆಕ್ಸ್ಟ್ ಕ್ವಶನು, ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು? ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನ ಮ್ಯಾಕ್ಡೂಗಲ್ ಅಂತಕ್ಕಂಥವ್ರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ನಡತೆ ಮತ್ತು ವರ್ತನೆಗಳ ಒಂದು ಸ್ಪಷ್ಟವಾದ ವಿಜ್ಞಾನ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಸೊ ಇದರ ಜೊತೆಗೆ ಇನ್ನೊಬ್ಬರು ಜಾರ್ಜ್ ಮಿಲ್ಲರ್ ಅವರ ಪ್ರಕಾರ ವರ್ತನೆ ವೈಜ್ಞಾನಿಕ ಅಧ್ಯಯನ ಅಂತ ಹೇಳಿದ್ವಿ. ನೆಕ್ಸ್ಟು ಮಾನವನ ಅನುಭವಗಳು ಹಾಗೂ ಕರ್ತವ್ಯಗಳನ್ನು ಸ್ಪಷ್ಟವಾದ ವಿಜ್ಞಾನ ಮನೋವಿಜ್ಞಾನ ಅಂತ RH ದೌಲತ್ ಹೇಳ್ತಾರೆ. ಮಾನವನ ಅನುಭವಗಳು ಮತ್ತು ವರ್ತನೆಗಳು
ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಆರ್.ಎಚ್. ದೌಲತ್. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆ ಹೇಳಿದಾಗ ಆಲ್ರೆಡಿ ವುಡ್ವರ್ತ್. ಇವರು ವುಡ್ವರ್ತ್ ಅವರು. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ನಡತೆ ಮತ್ತು ವರ್ತನೆಗೆ ಸ್ಪಷ್ಟಪಟ್ಟವರು ಮ್ಯಾಕ್ಡೂಗಲ್ಲು. ಅನುಭವಗಳು ಮತ್ತು ವರ್ತನೆಗಳ ಬಗ್ಗೆ ಸ್ಪಷ್ಟವಾದ ವಿಜ್ಞಾನ ಅಂತ ಹೇಳಿದರು ಆರ್.ಎಚ್. ದೌಲತ್ ಅಂತಕ್ಕಂಥವ್ರು. ಇಷ್ಟು ಜನ ವ್ಯಾಖ್ಯಾನವನ್ನು ಕೊಡ್ತಾರೆ ಮನೋವಿಜ್ಞಾನದ ಬಗ್ಗೆ. ಸೊ ಇದಾದಮೇಲೆ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ, ನೀತಿ ಹಾಗೂ ಜನರ ನಡುವಿನ ಸಮಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆ ಯಾವುದು ಅಂತ ಹೇಳಿದರೆ, ಸೊ ನೋಡಿ ಇಲ್ಲಿ ವ್ಯಕ್ತಿ ಸಮಾಜದಲ್ಲಿ, ಸೊ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಸಮಾಜದಲ್ಲಿ ಅಂತಕ್ಕಂಥ ವರ್ಡ್ ಬಂದಿದೆ. ಸೊ ಹಾಗಾಗಿ ಇದು ಸಾಮಾಜಿಕ ಮನೋವಿಜ್ಞಾನ. ಸೊ ಏನು ವ್ಯಕ್ತಿ ಸಮಾಜದಲ್ಲಿ ವರ್ತಿಸ್ತಕ್ಕಂಥ ರೀತಿ ನೀತಿ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಬಂಧನಗಳಾಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ನಡತೆ ಆಗಿರ್ಬೋದು. ಸೊ ಇದು ಬರೆದು ಸಾಮಾಜಿಕ ಮನೋವಿಜ್ಞಾನದಲ್ಲಿ. ಸೊ ನೆಕ್ಸ್ಟ್ ಬರೆದು ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ಹೇಳಿದವರು ಯಾರು? ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರ ಮನೋವಿಜ್ಞಾನ ಅಂತ ಹೇಳಿದರು ಕ್ರೋ ಆ್ಯಂಡ್ ಕ್ರೋ ಅಂತಕ್ಕಂಥವ್ರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ಸೊ ನೆಕ್ಸ್ಟು ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನಾವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ. ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ಯಾವುದು ಅಂತ ಕೇಳಿದರೆ ಅವರನ್ನು ತರಗತಿಯಿಂದ ಹೊರಹಾಕುವುದು. ಸೊ ಅದು ಆಗೋದಿಲ್ಲ, ಯಾಕಂದರೆ ಮಕ್ಕಳುಗಳು ಬರದೆ ಶಾಲೆಗೆ ಕಲಿಯಲೆಂದು. ಹಾಗಾಗಿ ತರಗತಿಯಿಂದ ಆಚೆ ಹಾಕಿದ್ರೆ ಮಕ್ಕಳುಗಳೇನು ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟು ಶಿಕ್ಷಕರು ಹಿಂಭಾಗದಲ್ಲಿ ನಿಂತು ಪಾಠ ಮಾಡುವುದು, ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು, ದೈಹಿಕ ಶಿಕ್ಷೆಯನ್ನು ನೀಡುವುದು ಅಂತ ಆಗಿದೆ. ಸೊ ಇಲ್ಲಿ ಆನ್ಸರ್ ಏನಂತ ನಾವು ಹೇಳಿದಾಗ ಇಲ್ಲಿ ದೈಹಿಕ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಆಗೋದಿಲ್ಲ, ಅವರನ್ನು ತರಗತಿಯಿಂದ ಹೊರ ಹಾಕೋದಕ್ಕಂಥದ್ದು ಆಗದೇ ಇಲ್ಲ. ಇನ್ನು ನೆಕ್ಸ್ಟ್ ಏನು ಮಾಡೋದು, ಶಿಕ್ಷಕರು ಹಿಂಭಾಗದಲ್ಲಿ ನಿಂತು ಪಾಠ ಮಾಡುವುದು ಅನ್ನೋದಕ್ಕೆ ಅದು ತಪ್ಪಾಗುತ್ತೆ, ಯಾಕಂದರೆ ಎಲ್ಲ ಮಕ್ಕಳು ಅರ್ಥ ಆಗಲೇಬೇಕು, ಆ ಮಕ್ಕಳು ನಾವು ಟಾರ್ಗೆಟ್ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಮುಂದಿನ ಬೆಂಚ್ಗೆ ಅವರನ್ನು ಸ್ಥಳಾಂತರಿಸುವುದು ಈ ಒಂದು ಬೆಸ್ಟ್ ಆಪ್ಷನ್ನು ಈ ಒಂದು ಸಮಸ್ಯೆಗೆ. ನೆಕ್ಸ್ಟು ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಏನು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟವನ್ನು ಅರಿಯುವುದು, ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು, ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರಬೇಕು, ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಒಬ್ಬ ಶಿಕ್ಷಕನ ಕರ್ತವ್ಯ ಅಂತ ಬಂದಾಗ ಇಲ್ಲಿ ಈ ಏನು ಇಷ್ಟು ಇನ್ಫಾರ್ಮೇಷನ್ ಇದೆಯೋ, ಸೊ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟವನ್ನು ಅರಿತಕ್ಕಂಥದ್ದಾಗಿರ್ಬೋದು, ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದಿರತಕ್ಕಂಥದ್ದಾಗಿರ್ಬೋದು, ಅದರ ಜೊತೆಗೆ ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರ್ತಕ್ಕಂಥದ್ದು. ಸೊ ಈ ಮೂರೂ ಸಹ ಒಬ್ಬ ಶಿಕ್ಷಕನಿಗೆ ಇರ್ತಕ್ಕಂಥ ಒಂದು ಕರ್ತವ್ಯಗಳು ಆಗಿರ್ತವೆ. ಸೊ ಹಾಗಾಗಿ ಆನ್ಸರು ಮೇಲಿನ ಎಲ್ಲವೂ. ಸೊ ನೆಕ್ಸ್ಟ್ ಕ್ವಶನು, ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ. ತರಗತಿಯಲ್ಲಿ ಶಿಸ್ತನ್ನು ಕಾಪಾಡೋದಕ್ಕೋಸ್ಕರ ಶಿಕ್ಷಕರು ಏನನ್ನು ಮಾಡಬಹುದು ಅಂತ ಹೇಳಿದಾಗ, ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶವನ್ನು ನಿರ್ಮಾಣ ಮಾಡುವುದು, ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವುದು, ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು, ತರಗತಿಯಿಂದ ಹೊರಹಾಕುವುದು. ಸೊ ನೋಡಿ ಇಲ್ಲಿ ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶ ನಿರ್ಮಾಣ ಆಗೋದು ಇದು ಬ್ಯಾಡ್. ನೆಕ್ಸ್ಟ್ ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವುದು, ಇದು ಸಹ ಒಂದು ನೆಗೆಟಿವ್ ಥಾಟ್ ಬರುತ್ತೆ. ತರಗತಿಯಿಂದ ಹೊರಹಾಕ್ತಕ್ಕಂಥ ಈ ಮೂರೂ ಸಹ ನೆಗೆಟಿವ್ ಥಾಟಲ್ಲಿ ಬರುತ್ತೆ. ವಿದ್ಯಾರ್ಥಿಗಳ ಅಗತ್ಯತೆಗೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ಕೈಗೊಳ್ತಕ್ಕಂಥದ್ದು ಒಂದು ಬೆಸ್ಟ್ ಸೊಲ್ಯೂಷನ್ನು. ಸೊ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಇದು ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ನು. ಮನೋವಿಜ್ಞಾನದ ಪಿತಾಮಹ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎರಡೂ ಸಹ ಬರ್ತವೆ ಎಕ್ಸಾಮಲ್ಲಿ. ಸೊ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ನೋಡಿದಾಗ ನಾವು ಥಾರ್ನ್ಡೈಕ್ ಆಗಿರ್ತಾರೆ. ಸೊ ನೆಕ್ಸ್ಟು ಮನೋವಿಶ್ಲೇಷಣವಾದದ ಪಿತಾಮಹ ಯಾರು? ಮನೋವಿಶ್ಲೇಷಣಾ ಅಥವಾ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ ಸಿಗ್ಮಂಡ್ ಫ್ರಾಯ್ಡ್, ವ್ಯಾಟ್ಸನ್, ಪಾವ್ಲೋ, ಥಾರ್ನ್ಡೈಕು. ಸೊ ಮನೋವಿಜ್ಞಾನದ ಪಿತಾಮಹ ಬಂದು ಸಿಗ್ಮಂಡ್ ಫ್ರಾಯ್ಡ್ ಆಗಿರ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ. ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಯಾರು? ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಯಾರು? ಇ.ವಿ. ಟಿಚ್ನರ್, ವಿಲಿಯಂ ವುಂಟ್, ಎಬ್ಬಿಂಗ್ ಹೌಸ್, ಬೀನೆಟ್. ಸೊ ಇದಕ್ಕೆ ನಾವು ಆನ್ಸರು ವಿಲಿಯಂ ವುಂಟ್. ಜೀವಿಯ ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂತ ಕೇಳಿದರೆ
ಜೀವಿಯ ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡೋ ಶಾಖೆ ಅಂತ ಕೇಳಿದರೆ, ಸೊ ಇದಕ್ಕೆ ಆನ್ಸರು ವಿಭೇದಾತ್ಮಕ ಮನೋವಿಜ್ಞಾನ. ನೋಡಿ, ಇದು ವಿಭೇದಾತ್ಮಕ ಮನೋವಿಜ್ಞಾನ. ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ. ವ್ಯಾಟ್ಸನ್ ಅವರ ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ಅಂತ ಕೇಳಿದರೆ, ಮನಸ್ಸು, ಆತ್ಮ, ವರ್ತನೆ ಮತ್ತು ಪ್ರಜ್ಞಾವಸ್ಥೆ. ಸೊ ಇದಕ್ಕೆ ನಾವು ಆನ್ಸರು ವರ್ತನೆಯ ಅಧ್ಯಯನ ಅಂತ ಹೇಳ್ತಕ್ಕಂಥವ್ರು ವ್ಯಾಟ್ಸನ್ ರವರು. ಸೊ ನೆಕ್ಸ್ಟು ಆಂಜನ್ ಆಫ್ ಸೀಸಸ್ ಈ ವಿಷಯಕ್ಕೆ ಸಂಬಂಧಿಸಿದೆ. ಆಂಜನ್ ಆಫ್ ಸೀಸಸ್ ಈ ವಿಷಯಕ್ಕೆ ಸಂಬಂಧಿಸಿದಾಗಿದೆ. ಮನೋವಿಜ್ಞಾನ, ಜೀವ ವಿಕಾಸ, ಕಲಿಕೆ ಮತ್ತು ತತ್ವಶಾಸ್ತ್ರ. ಜೀವ ವಿಕಾಸಕ್ಕೆ ಸಂಬಂಧಿಸಿದಂಥ ಒಂದು ಆಂಜನ್ ಆಫ್ ಸೀಸಸ್ ಅಂತಕ್ಕಂಥದ್ದು. ನೆಕ್ಸ್ಟು ಮಗು ಆಟ ಆಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು. ಸ್ವಾಭಾವಿಕ ಅವಲೋಕನ, ನಿಯಂತ್ರಿತ ಅವಲೋಕನ, ಅವಲೋಕನ ಯಾವುದೂ ಅಲ್ಲ. ಮಗು ಆಟವಾಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇಲ್ಲಿ ಸ್ವಾಭಾವಿಕ ಅವಲೋಕನ ಬರುತ್ತೆ. ಯಾಕೆಂದರೆ ಮಗುಗೆ ಗೊತ್ತಿರೋದಿಲ್ಲ ಅವಲೋಕನ ಮಾಡ್ತಾ ಇದ್ದಾರೆ ಇಲ್ಲ ಅಂತ, ಅದ್ರ ಪಾಡ್ಗದು ಅದರ ಒಂದು ವರ್ತನೆಯಲ್ಲಿ ತೊಡಗಿರುತ್ತೆ. ಸೊ ಆ ಒಂದು ಟೈಮಲ್ಲಿ ಅವಲೋಕನ ಮಾಡ್ತಕ್ಕಂಥದ್ದು ಒಂದು ನ್ಯಾಚುರಲ್ ಆಗಿರುತ್ತೆ. ಸೊ ಎಲ್ಲೋ ಮನೋವಿಜ್ಞಾನ ಅಧ್ಯಯನಗಳ ತಳಹದಿ ಎಂದರೆ ಪ್ರಾಯೋಗಿಕ ಪದ್ಧತಿ, ಅವಲೋಕನ ಪದ್ಧತಿ, ವ್ಯಕ್ತಿಗತ ಪದ್ಧತಿ, ಅಂತರವಲೋಕನ ಪದ್ಧತಿ. ಸೊ ಎಲ್ಲ ಮನೋವಿಜ್ಞಾನ ಅಧ್ಯಯನಗಳ ತಳಹದಿ ಆಪ್ಷನ್ ಡಿ ಒಂದು ಅವಲೋಕನ ಪದ್ಧತಿ ಬಂದು ಎಲ್ಲ ಮನೋವಿಜ್ಞಾನ ಪದ್ಧತಿಗಳ ತಳಹದಿಯಾಗಿರುತ್ತೆ. ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ಪಳಿಯುಳಿಕೆಯ ವಿಜ್ಞಾನ, ರಸಾಯನಶಾಸ್ತ್ರ, ಮನಃಶಾಸ್ತ್ರ, ಜೀವಶಾಸ್ತ್ರ. ಸೊ ನಡವಳಿಕೆ ಮೀನ್ಸ್ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಇದು ಪಳಿಯುಳಿಕೆ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಯಾವುದು ಬರೋದಿಲ್ಲ. ನಡವಳಿಕೆ ವಿಜ್ಞಾನ ಅಂದರೆ ಮನಃಶಾಸ್ತ್ರ ಆಗಿರುತ್ತೆ. ನೆಕ್ಸ್ಟ್ ವ್ಯಕ್ತಿಯ ಅಧ್ಯಯನ ವಿಧಾನದ ಪಿತಾಮಹ ಯಾರು ಅಂತ ಕೇಳಿದರೆ ಎ.ಬಿ. ಟಿಚ್ನರ್, ಡಿ.ಎಫ್.ಟಿ. ಬಗ್ಸ್, ವೂಂಟ್ ಮತ್ತು ಬಿ.ಎಫ್. ಸ್ಕಿನ್ನರ್. ಸೊ ಇಲ್ಲಿ ಕೇಳೋದು ವ್ಯಕ್ತಿ ಅಧ್ಯಯನ ಪದ್ಧತಿಯ ಪಿತಾಮಹ ಯಾರು? ಸೊ ಎ.ಬಿ. ಟಿಚ್ನರ್ ಅಂತಕ್ಕಂಥವ್ರು ಈ ಒಂದು ವ್ಯಕ್ತಿ ಅಧ್ಯಯನ ಪದ್ಧತಿಯ ಪಿತಾಮಹರಾಗಿರ್ತಾರೆ. ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರುತ್ತಿದ್ದಾನೆ. ಈ ಸಮಸ್ಯೆಯಿಂದ ಹೋಗಲಾಡಿಸಲು ಯಾವ ವಿಧಾನದ ಮುಖಾಂತರ ಪರಿಹಾರ ಮಾಡಬಹುದು? ಅವಲೋಕನ ವಿಧಾನ, ವ್ಯಕ್ತಿಗತ ಅಧ್ಯಯನ, ಅಂತರವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ. ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರುತ್ತಿದ್ದಾನೆ ಅಂತ ಹೇಳಿದ್ರೆ ಅವಲೋಕನ, ಅಂತರವಲೋಕನ ಬರೋದಿಲ್ಲ, ವ್ಯಕ್ತಿಗತ ಅಧ್ಯಯನ ಪದ್ಧತಿ ಬರುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ವ್ಯಕ್ತಿಗತ ಅಧ್ಯಯನ ಪದ್ಧತಿ. ಮನೋವಿಜ್ಞಾನದ ಪ್ರಥಮ ಪ್ರಯೋಗ ಮಾಡಿದವರು ಯಾರು? ವಿಲ್ ಹೆಲ್ಮ್ಹೋಲ್ಟ್ಜ್, ಥಾರ್ನ್ಡೈಕ್, ಸ್ಕಿನ್ನರ್, ವ್ಯಾಟ್ಸನ್ ಅಂತ ಹೇಳಿದ್ದಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ನಾವು ಆಲ್ರೆಡಿ ಹೇಳಿದಾಗೆ ಏನು ಬರುತ್ತೆ, ಫಸ್ಟಿಗೆ ಹೇಳ್ತಕ್ಕಂಥದ್ದು ಸೈಕಾಲಜಿ ಅಂತ ಹೇಳಿದ್ರೆ ಇದು ಬಂದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನ ಅಂತ ಹೇಳ್ತೀವಿ. ಸೊ ಆ ಒಂದು ಪ್ರಯೋಗವನ್ನು ಮಾಡಿದವರು ಯಾರು? ಆಪ್ಷನ್ ಎ ವಿಲ್ ಹೆಲ್ಮ್ಹೋಲ್ಟ್ಜ್ ಅಂತಕ್ಕಂಥವ್ರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಆತ್ಮದ ವಿಜ್ಞಾನ ಅಂತ. ನೆಕ್ಸ್ಟು ಮನೋವಿಜ್ಞಾನದ ಈ ಕೆಳಗಿನ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಅಂತ ಹೇಳಿದರೆ ಮನೋವಿಜ್ಞಾನದ ಈ ಕೆಳಗಿನ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು. ಇಲ್ಲಿ ಚಿಕಿತ್ಸಾ ಮನೋವಿಜ್ಞಾನ ಏನಕ್ಕೆ ಸಲಹೆ ಮನೋವಿಜ್ಞಾನ ಸಲಹೆಯನ್ನು ಕೊಡ್ತಕ್ಕಂಥದ್ದು, ಶೈಕ್ಷಣಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಸಾಮಾನ್ಯ ಮನೋವಿಜ್ಞಾನ ಬರೋದಿಲ್ಲ. ಚಿಕಿತ್ಸಾ ಮನೋವಿಜ್ಞಾನ ಅಂದಾಗ ಮನಸ್ಸಿನ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವಂಥ ಒಂದು ವಿಜ್ಞಾನ. ಸೊ ಚಿಕಿತ್ಸಾ ಮನೋವಿಜ್ಞಾನ. ನೆಕ್ಸ್ಟು ಗೆಸ್ಟಾಲಿನ್ ವಿಧಾನ ಇದಾಗಿದೆ ಅಂತ ಹೇಳಿದ್ದಾರೆ. ಅಂತರವಲೋಕನ, ವರ್ತನೆಯ ವೀಕ್ಷಣೆ, ವ್ಯಕ್ತಿಗತ ಅಧ್ಯಯನ ಎ ಮತ್ತು ಬಿ. ಸೊ ಗೆಸ್ಟಾಲಿನ್ ಅಂತಕ್ಕಂಥವ್ರು ವರ್ತನೆಯ ವೀಕ್ಷಣೆಯ ವಿಧಾನವನ್ನು ಅಭಿವೃದ್ಧಿಪಡಿಸ್ತಾರೆ. ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತ ಕೇಳಿದರೆ
ಸೊ ಇದು ಆಟೋಮೆಟಿಕ್ಕಾಗಿ ಹೊರಡೆ ಹೇಳ್ಬಿಡುತ್ತೆ. ಅಂತರವಲೋಕನ ಪದ್ಧತಿ ಮೀನ್ಸ್ ಅವರ ಒಂದು ಅಂತರದಲ್ಲಿರ್ತಕ್ಕಂಥ ಅಥವಾ ಅವರ ಅಂತರ್ಗತ ವರ್ತನೆಗಳನ್ನು ಅವರೇ ಸ್ವತಃ ತಾನೇ ಅಧ್ಯಯನ ಮಾಡ್ತಕ್ಕಂಥದ್ದು ಅಂತರವಲೋಕನ ವಿಧಾನ ಅಥವಾ ಪದ್ಧತಿ. ಸೊ ನೆಕ್ಸ್ಟ್ ವಿಲ್ ಹೆಲ್ಮ್ಹೋಲ್ಟ್ಜ್ ಹೆಸರಲ್ಲಿ ತನ್ನ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಸ್ಥಾಪಿಸಿದರು ಅಂತ ಕೇಳಿದ್ದಾರೆ. ಸೊ ಇದು 1879ರಲ್ಲಿ ಈ ಒಂದು ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಸ್ಥಾಪಿಸ್ತಾರೆ. ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು ಅಂತ ಕೇಳಿದರೆ, ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು? ಶಿಕ್ಷಕ, ಮುಖ್ಯ ಶಿಕ್ಷಕ, ವಿದ್ಯಾರ್ಥಿ, ಮೇಲಿನ ಎಲ್ಲರೂ. ಸೊ ಇಲ್ಲಿ ವ್ಯಕ್ತಿ ಅಂತ ಹೇಳಿದರೆ ಇಲ್ಲಿ ವಿದ್ಯಾರ್ಥಿ ಆಗ್ತಾರೆ. ಯಾಕಂದರೆ ವ್ಯಕ್ತಿ ಅಧ್ಯಯನ ಅಂತ ಮಾಡಿದಾಗ ವ್ಯಕ್ತಿನ ಅಧ್ಯಯನ ಮಾಡಬೇಕು. ಯಾರು ಮಾಡ್ತಾರೆ? ಶಿಕ್ಷಕರು ಮಾಡ್ತಾರೆ. ಸೊ ವ್ಯಕ್ತಿನ ಅಧ್ಯಯನ ಮಾಡ್ತಕ್ಕಂಥದ್ದು ಯಾವ ವ್ಯಕ್ತಿನ? ಅಲ್ಲಿ ಶಿಕ್ಷಕರು ಯಾವ ವ್ಯಕ್ತಿ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂದರೆ ಮೇಯ್ನಾಗಿ ಬರ್ತಕ್ಕಂಥಲ್ಲಿ ವಿದ್ಯಾರ್ಥಿಗಳು ಬಿಟ್ಟು ಶಿಕ್ಷಕರಿಗೂ ವಿದ್ಯಾರ್ಥಿಗಳು ಬಿಟ್ಟು ಯಾರಿಗೂ ಸಂಬಂಧ ಬರೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ವ್ಯಕ್ತಿ ಅಧ್ಯಯನ ಅಂತ ಹೇಳಿದಾಗ ಇಲ್ಲಿ ವಿದ್ಯಾರ್ಥಿ ಅಂತಕ್ಕಂಥ ವರ್ಡು ವ್ಯಕ್ತಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ತಾರುಣ್ಯಾವಧಿಯಲ್ಲಿ ಮನೋಧಾರಣೆಯಲ್ಲಾಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ಯಾವುದು ಅಂತ ಕೇಳಿದರೆ, ತಾರುಣ್ಯಾವಸ್ಥೆ ಏನಿದೆ ಸೊ ಮನೋಧೋರಣೆಯಲ್ಲಾಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ಯಾವುದು? ಚಿಕಿತ್ಸಾಕ ವಿಧಾನ, ವಿಕಾಸಾತ್ಮಕ ವಿಧಾನ, ಪಾರಕೃತಿಕ ವಿಧಾನ, ಪ್ರಾಯೋಗಿಕ ವಿಧಾನ. ಸೊ ಇದಕ್ಕೆ ಆನ್ಸರು ತಾರುಣ್ಯಾವಸ್ಥೆಯಲ್ಲಿ ಈ ಒಂದು ಪಾರಕೃತಿಕ ವಿಧಾನದಿಂದ ಈ ಒಂದು ಮನೋಧೋರಣೆಯ ಬದಲಾವಣೆಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಸೊ ನೆಕ್ಸ್ಟು ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ, ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಯಾವುದು ಅಂತ ಕೇಳಿದರೆ, ಮಾನಸಿಕ ಖಿನ್ನತೆ, ಅವಲೋಕನ, ಅಂತರವಲೋಕನ, ಮನೋವಿಶ್ಲೇಷಣೆ, ಪ್ರಾಯೋಗಿಕ ವಿಧಾನ. ಸೊ ನೋಡಿ, ಅವಲೋಕನ ಅಂತರವಲೋಕನ ಹೇಳಿದಾಗ ವ್ಯಕ್ತಿ ತನ್ನನ್ನು ತಾನು ಅರ್ಥಕೊಳ್ತಕ್ಕಂಥದ್ದು ಅಂತ ಹೇಳಿದ್ವಿ. ಅವಲೋಕನ ಇನ್ನೊಬ್ಬ ಬಗ್ಗೆ ಅವಲೋಕನ ಮಾಡ್ತಕ್ಕಂಥದ್ದು. ಪ್ರಾಯೋಗಿಕ ವಿಧಾನ ಸಹ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಯ ಒಂದು ಪ್ರಾಯೋಗಿಕವಾಗಿ ವಿಧಾನದಿಂದ ಕಂಡಿರ್ತಕ್ಕಂಥದ್ದು. ಬಟ್ ಇಲ್ಲಿ ಮಾನಸಿಕ ಖಿನ್ನತೆ ಅಂತ ಹೇಳಿದಾಗ ಇಲ್ಲಿ ಮನೋವಿಶ್ಲೇಷಣೆಯ ಮೂಲಕ ಈ ಒಂದು ಮನೋಚಿಕಿತ್ಸೆಯನ್ನು ಅಥವಾ ಏನು ಖಿನ್ನತೆಯನ್ನು ಸರಿಪಡಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಮನೋವಿಶ್ಲೇಷಣೆ ವಿಧಾನದಿಂದ ಆ ಒಂದು ಮನಸ್ಸಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು. ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾರು ಅಂತ ಕೇಳಿದರೆ, ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾರು? ಅಬ್ರಹಾಂ ಮಾಸ್ಲೋ, ಥಾರ್ನ್ಡೈಕ್, ಥರ್ಸ್ಟನ್, ಪಾವ್ಲೋ. ಅಬ್ರಹಾಂ ಮಾಸ್ಲೋ ಅಂತಕ್ಕಂಥವ್ರು ಈ ಒಂದು ಮಾನವನ ಅಗತ್ಯತೆಗಳ ಸೋಪಾನವನ್ನು ತೋರಿಸ್ಕೊಡ್ತಾರೆ. ನೆಕ್ಸ್ಟ್ ಪ್ರಾಯೋಗಿಕ ಮನೋವಿಜ್ಞಾನ ವಿಧಾನದ ಪಿತಾಮಹ ಯಾರು ಅಂತ ಕೇಳಿದರೆ, ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಯಾರು? ವಿಲ್ ಹೆಲ್ಮ್ಹೋಲ್ಟ್ಜ್, ಸ್ಕಿನ್ನರ್, ವಾಟ್ಸನ್, ವುಡ್ವರ್ತ್. ವಿಲ್ ಹೆಲ್ಮ್ಹೋಲ್ಟ್ಜ್ ಅಂತಕ್ಕಂಥವ್ರು ಈ ಒಂದು ಪ್ರಾಯೋಗಿಕ ವಿಧಾನವನ್ನು ಜಾರಿಗೆ ತರ್ತಾರೆ. ಸೊ ಹಾಗಾಗಿ ಅವ್ರನ್ನ ಪಿತಾಮಹ ಅಂತ ಹೇಳಬಹುದು. ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಇಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳಿದರೆ, ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸೊ ವಿಲ್ ಹೆಲ್ಮ್ಹೋಲ್ಟ್ಜ್ ಅಂತ ಏನು ನಾನು ಹೇಳಿದೆ, ಸೊ ಅವರು ಮೊದಲು ಒಂದು ಆತ್ಮದ ವಿಜ್ಞಾನ ಅಂತ ಹೇಳ್ತಾರೆ. ಸೊ ಮನೋವಿಜ್ಞಾನ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದಾಗ ಲೀಪ್ಜಿಗ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ. ಕೆಳಕಂಡ ಯಾವುದು ವ್ಯಕ್ತಿನಿಷ್ಠ ಪ್ರಧಾನವಾದದ್ದಾಗಿದೆ? ಸಮೀಕ್ಷೆ, ಪ್ರಾಯೋಗಿಕ ವಿಧಾನ, ಪ್ರಯೋಗಗಳು, ಅಂತರ್ವೀಕ್ಷಣೆ. ನೋಡಿ, ವ್ಯಕ್ತಿಗೆ ಇಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ. ವ್ಯಕ್ತಿನಿಷ್ಠ ಪ್ರಧಾನ ಅಂದಾಗ ವ್ಯಕ್ತಿಗೆ ಮಾತ್ರ ಇಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಅಂತರ್ವೀಕ್ಷಣೆ. ಸೊ ಸಮೀಕ್ಷೆ, ಪ್ರಯೋಗಗಳು, ಪ್ರಾಯೋಗಿಕ ವಿಧಾನ ಎಲ್ಲ ಹಲವಾರು ರೀತಿಯಿಂದ ಅಂದರೆ ಬೇರೆ ಬೇರೆ ವಿಧಾನದಿಂದ ಬೇರೆ ಬೇರೆ ದೃಷ್ಟಿಕೋನದಿಂದ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಪ್ರಾಯೋಗಿಕ ವಿಧಾನದಿಂದ ಮಾಡ್ತಾರೆ, ಪ್ರಯೋಗಗಳಿಂದ ಮಾಡ್ತಾರೆ. ಬಟ್ ಅಂತರ್ವೀಕ್ಷಣೆ ಅಂತಕ್ಕಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ನಡವಳಿಕೆಗಳನ್ನ ಗಮನಿಸಿ ಆ ವ್ಯಕ್ತಿಯೇ ನಿರ್ದಿಷ್ಟವಾಗಿ ಇಟ್ಕೊಂಡು ಆ ಒಂದು ವೀಕ್ಷಣೆಯನ್ನು ಮಾಡ್ತಾರೆ. ಸೊ ಹಾಗೆ ಅಂತರ್ವೀಕ್ಷಣೆ. ರಚನಾವಾದದ ಪಿತಾಮಹ ಯಾರು ಅಂತ ಕೇಳಿದರೆ, ಜೆ.ಬಿ. ವ್ಯಾಟ್ಸನ್, ಸಿಗ್ಮಂಡ್ ಫ್ರಾಯ್ಡ್, ಟೀಸರ್ ಇ.ಬಿ. ಸ್ಕಿನ್ನರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥವ್ರು ಈ ಒಂದು ರಚನಾವಾದದ ಪಿತಾಮಹ. ಸೊ ಏನು ಸಿಗ್ಮಂಡ್ ಫ್ರಾಯ್ಡು ಮನೋವಿಜ್ಞಾನದ ಪಿತಾಮಹನೂ ಹೌದು, ಹಾಗೆ ರಚನಾವಾದದ ಪಿತಾಮಹ ಸಹ ಆಗಿರ್ತಾರೆ. ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಯಾವುದು ಅಂತ ಕೇಳಿದರೆ, ವ್ಯಕ್ತಿ ಅಧ್ಯಯನ, ಅಂತರವಲೋಕನ, ಅವಲೋಕನ, ನೇರ ಅವಲೋಕನ. ಸೊ ಇಲ್ಲಿ ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಇದನ್ನು ನೈದಾನಿಕ ವಿಧಾನ ಅಂತ ಹೇಳ್ತಾರೆ. ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನು ಮೈದಾನದಲ್ಲಿ ಅವನ ಕೂಡಿ ಆಟವಾಡಿ ಅಧ್ಯಯಿಸುವುದು ಯಾವ ಅವಲೋಕನದ ವಿಧಾನವಾಗಿದೆ ಅಂತ ಕೇಳಿದರೆ, ನೇರ ಅವಲೋಕನ.
ಅಪ್ರತ್ಯಕ್ಷ ಅವಲೋಕನ, ಪಾಲ್ಗೊಳ್ಳುವ ಅವಲೋಕನ, ಪಾಲ್ಗೊಳ್ಳದ ಅವಲೋಕನ ಹೇಳಿದರೆ, ಸೊ ಇಲ್ಲಿ ವ್ಯಕ್ತಿ ಅಥವಾ ಏನು ವಿದ್ಯಾರ್ಥಿ ಇರ್ತಾರೆ ಅವರ ಜೊತೆಗೆ ಶಿಕ್ಷಕರು ಸೇರಿಕೊಂಡು ಅವರ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಅವರ ಜೊತೆ ಕೂಡಿ ಆಟವಾಡಿ ಅಧ್ಯಯನ ಅಂತ ಹೇಳಿದಾಗ ನೋಡಿ ಪಾಲ್ಗೊಳ್ಳೋದು ಅಂತ ಹೇಳ್ತಾರೆ. ಸೊ ಪಾಲ್ಗೊಳ್ಳುವ ಅವಲೋಕನ. ಸೊ ನೋಡಿ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಜೊತೆ ಪಾಲ್ಗೊಳ್ಳುವಿಕೆ ಬರುತ್ತೆ ಇಲ್ಲಿ ಮೈನಾಗಿ. ಸೊ ಹಾಗಾಗಿ ಇದು ಪಾಲ್ಗೊಳ್ಳುವ ಅವಲೋಕನ ಆಗುತ್ತೆ. ಮಕ್ಕಳು, ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸಲಾಗುವುದು. ಮಕ್ಕಳು, ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸಲಾಗುವುದು. ಸಹಭಾಗಿ ಅವಲೋಕನ, ವ್ಯಕ್ತಿನಿಷ್ಠ ಅವಲೋಕನ, ಸ್ವಾಭಾವಿಕ ಅವಲೋಕನ, ಮೇಲಿನ ಎಲ್ಲವೂ ಅಂತ ಹೇಳಿದರೆ. ಸೊ ಇಲ್ಲಿ ಸ್ವಾಭಾವಿಕ ಅವಲೋಕನ ನಾನು ಆಲ್ರೆಡಿ ಹೇಳಿದಾಗ ಮಕ್ಕಳುಗಳ ಆಟ ಆಡುವಾಗಾಗಿರ್ಬೋದು ಅಥವಾ ಪ್ರಾಣಿಗಳು ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಏನಂದರೆ ಇವರು ನಮ್ಮ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಆಗಲಿ, ಅಥವಾ ಅವ್ರಿಗೆ ಅದೊಂದು ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ ಒಂದು ಅವ್ರಿಗೇನು ಗೊತ್ತೇ ಇರೋಲ್ಲ, ಮುಗ್ಧತೆ ಇರುತ್ತೆ. ಸೊ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅವ್ರಿಗೆ ಒಂದು ಕಾನ್ಸೆಪ್ಟೇ ಇರೋದಿಲ್ಲ ಸೊ ಹೊರಗಡೆ ಪ್ರಪಂಚದ್ದು. ಸೊ ಹಾಗಾಗಿ ಸ್ವಾಭಾವಿಕವಾಗಿ ಟೀಚರ್ಸ್ಗಳು ಈ ಮಕ್ಕಳುಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಸ್ವಾಭಾವಿಕವಾಗಿ ಅವಲೋಕನ ಮಾಡ್ತಕ್ಕಂಥ ಒಂದು ವಿಧಾನ ಆಗಿರುತ್ತೆ. ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ ಯಾವುದು ಅಂತ ಹೇಳಿದರೆ, ಆಂತರಿಕ ಅಭಿಪ್ರೇರಣೆ, ಬಾಹ್ಯ ಅಭಿಪ್ರೇರಣೆ, ಸಾಧನ ಪ್ರೇರಣೆ, ಸಂಬಂಧಿ ಪ್ರೇರಣೆ. ಸೊ ಇಲ್ಲಿ ತಂದೆ ತಾಯಿಗಳು ಮಗು ಅಂತ ಬಂದಾಗ ಇಲ್ಲಿ ಸಂಬಂಧಿ ಪ್ರೇರಣೆ ಆಗುತ್ತೆ, ಯಾಕಂದರೆ ಸಂಬಂಧಿಕರಿಗೆ ಬರುತ್ತಲ್ಲ. ಸೊ ಹಾಗಾಗಿ ಸಂಬಂಧಿ ಪ್ರೇರಣೆ. ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆನ್ಸರು 5. ಸೊ ನೆಕ್ಸ್ಟು ಮಾನವನ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾರು ಅಂತ ಕೇಳಿದರೆ, ಮಾನವನ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಅಬ್ರಹಂ ಮಾಸ್ಲೋ. ಆತ್ಮ ವಾಸ್ತವೀಕರಣವು ಯಾವುದು ಅಂತ ಕೇಳಿದರೆ ಉನ್ನತ ಶ್ರೇಣಿಯ ಪ್ರೇರಕ. ಸೊ ನೆಕ್ಸ್ಟು ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನಲ್ಲಿ ಯಾವುದು ಅಂತ ಹೇಳಿದರೆ ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ. ಕಲಿಯುವ ಆಸಕ್ತಿ, ಬಾಹ್ಯ ಅಭಿಪ್ರೇರಣೆ, ಆಂತರಿಕ ಅಭಿಪ್ರೇರಣೆ ಯಾವುದು ಅಲ್ಲ ಅಂತ ಹೇಳಿದರೆ, ಸೊ ಇಲ್ಲಿ ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಅಂತ ಹೇಳಿದರೆ ಆಂತರಿಕ ಅಭಿಪ್ರೇರಣೆ ಬರುತ್ತೆ. ಯಾಕಂದರೆ ಬಾಹ್ಯದಿಂದ ಬರ್ತಕ್ಕಂಥ ಅಭಿಪ್ರೇರಣೆ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಇರೋದಿಲ್ಲ, ನಿರಂತರವಾಗಿರೋದಿಲ್ಲ. ಕಲಿಯುವ ಆಸಕ್ತಿ ಇದ್ರೂ ಸಹ ಫಸ್ಟಿಗೆ ಆಂತರಿಕ ಅಭಿಪ್ರೇರಣೆ ಅಂದರೆ ನಮ್ಮಲ್ಲಿ ನಮಗೆ ಒಂದು ಆಂತರಿಕವಾಗಿ ನಮ್ಮ ಮನಸ್ಸಿನಿಂದ ನಮಗೆ ಬರ್ತಕ್ಕಂಥ ಒಂದು ಅಭಿಪ್ರೇರಣೆ ಸ್ಫೂರ್ತಿಯ ಸೆಲೆಯಾಗಿರುತ್ತೆ. ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆ ಯಾವುದು? ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆಯು ಅಭಿಪ್ರೇರಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ, ಅತ್ಯುತ್ತಮ ಬಹುಮಾನವನ್ನು ಒದಗಿಸುತ್ತದೆ, ಪದೇ ಪದೇ ಅಭ್ಯಸಿಸಲ್ಪಡುತ್ತದೆ, ನೇರವಾಗಿ ಗುರಿಯೆಡೆಗೆ ಒಯ್ಯುತ್ತದೆ. ಸೊ ನೋಡಿ, ಅಭಿಪ್ರೇರಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ. ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಪ್ರಕ್ರಿಯೆ ಬಂದಿಲ್ಲಿ ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತೆ. ಸೊ ಇವೆಲ್ಲ ಕ್ವಶನ್ಸ್ಗಳು ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು. ಮನೋವಿಜ್ಞಾನದ ಪದದ ಉತ್ಪತ್ತಿಯ ಅರ್ಥ ಏನು ಅಂತ ಕೇಳಿದರೆ ವರ್ತನೆಯ ಅಧ್ಯಯನ, ಆತ್ಮದ ಅಧ್ಯಯನ, ಮನಸ್ಸಿನ ಅಧ್ಯಯನ, ವಿಜ್ಞಾನದ ಅಧ್ಯಯನ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಫಸ್ಟ್ ಸ್ಟಾರ್ಟಿಂಗ್ ಏನಾಗುತ್ತೆ, ಇದು ಆತ್ಮದ ವಿಜ್ಞಾನ ಅಂತ ಹೇಳ್ತಾರೆ, ಆಮೇಲೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ, ಆಮೇಲೆ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ನೆಕ್ಸ್ಟು ಲಾಸ್ಟ್ಗೆ ಬರ್ತಕ್ಕಂಥ ವರ್ತನೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಪದದ ಉತ್ಪತ್ತಿಯ ಅರ್ಥ, ಉತ್ಪತ್ತಿ ಮೀನ್ಸ್ ಫಸ್ಟ್ ಸ್ಟಾರ್ಟಿಂಗ್ ಉತ್ಪತ್ತಿ ಆಗುತ್ತಲ್ಲ, ಸೊ ಮನೋವಿಜ್ಞಾನ ಅಂತ ಫಸ್ಟ್ ಸ್ಟಾರ್ಟಿಂಗ್ ಉತ್ಪತ್ತಿ ಆಗುತ್ತೆ, ಅದನ್ನು ಉತ್ಪತ್ತಿ ಅಂತ ಹೇಳ್ತಾರೆ. ಸೊ ಅದು ಫಸ್ಟ್ ಹೇಳ್ತಕ್ಕಂಥದ್ದು ಆತ್ಮದ ಅಧ್ಯಯನ ತತ ಸ್ಟಾರ್ಟಿಂಗ್ ಹೇಳೋದು. ಸೊ ಹಾಗಾಗಿ ಆತ್ಮದ ಅಧ್ಯಯನ. ಅದಾದ ನೆಕ್ಸ್ಟ್ ಬರ್ತಕ್ಕಂಥದ್ದು ಆತ್ಮ ಆದಮೇಲೆ ಮನಸ್ಸು, ಪ್ರಜ್ಞೆ, ಆಮೇಲೆ ಲಾಸ್ಟ್ಗೆ ವರ್ತನೆ. ಬಟ್ ಇಲ್ಲಿ ಡೈರೆಕ್ಟಾಗಿ ಪದದ ಉತ್ಪತ್ತಿ ಅಂತ ಕೇಳಿದ್ರಿಂದ ಇಲ್ಲಿ ಸ್ಟಾರ್ಟಿಂಗ್ ಉತ್ಪತ್ತಿ ಆಗೋದು ಆತ್ಮದ ವಿಜ್ಞಾನ ಅಂತ ಹೇಳ್ತಾರೆ. ನೆಕ್ಸ್ಟು ವಿದ್ಯಾರ್ಥಿಯು ವಿಜ್ಞಾನಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವವನು ಅವನಲ್ಲಿ ವರ್ತನ ಮಾರ್ಪಾಡನ್ನು ಸೂಚಿಸುವ ಸೃಷ್ಟಿಕಾರಣ ಯಾವುದು ಅಂತ ಕೇಳಿದರೆ ವೈಖರಿ, ಪ್ರಶಂಸೆ, ನೈಪುಣ್ಯ, ಅಭಿರುಚಿ. ವರ್ತನ ಮಾರ್ಪಾಡನ್ನು ಅಂದರೆ ಅವ್ರು ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಪ್ರಶಂಸೆ ಕೊಡಬೇಕಾ, ವೈಖರಿ ಕೊಡಬೇಕಾ, ನೈಪುಣ್ಯನ, ಅಭಿರುಚಿನ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ವಿದ್ಯಾರ್ಥಿಯು ವಿಜ್ಞಾನಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವವನು ಅವನಲ್ಲಿ ವರ್ತನ ಮಾರ್ಪಾಡನ್ನು ಸೂಚಿಸುವ ಸೃಷ್ಟೀಕರಣ ಯಾವುದು ಅಂತ ಕೇಳಿದರೆ ಸೊ ಅಭಿರುಚಿ. ಸೊ ನೆಕ್ಸ್ಟ್ ಕ್ವಶನ್ನು,
ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದವರು ಯಾರು? ಸೊ ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್ನು. ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸ. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಕೆಲವರು ವರ್ತನೆಗೆ ಹೇಳ್ತಾರೆ, ಕೆಲವರು ಅನುಭವಕ್ಕೆ ಹೇಳ್ತಾರೆ, ಕೆಲವರು ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದವರು ಯಾರು? ವುಡ್ವರ್ಥ್ರವರು. ಸೊ ಇಷ್ಟು ಈ ಒಂದು ವಿಡಿಯೋದ ಇನ್ಫಾರ್ಮೇಷನು. ವಿಡಿಯೋ ಇಷ್ಟ ಲೈಕ್ ಮಾಡಿ. ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರೆ, ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಮ್ಯಾಕ್ ಡೂಗಲ್ರವರು. ಸೊ ನೆಕ್ಸ್ಟ್ ಕ್ವಶನ್ನು, ಹುಟ್ಟಿನಿಂದ ಚಟ್ಟದವರೆಗೂ ಜೀವಿಗಳಲ್ಲಾಗುವ ಬೌದ್ಧಿಕ, ಭೌತಿಕ ಹಾಗೂ ಗುಣಾತ್ಮಕ ಬದಲಾವಣೆಗಳನ್ನು ಹಾಗೂ ಇವುಗಳ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಹೇಳ್ತಾರೆ ಹುಟ್ಟಿನಿಂದ ಅಂತ್ಯದವರೆಗೆ ಏನೊಂದು ಸಾಯುವವರೆಗೆ ಇರುತ್ತೋ, ಸೊ ಜೀವಿಗಳಲ್ಲಾಗುವಂತಹ ಬೌದ್ಧಿಕ, ಭೌತಿಕ ಹಾಗೂ ಗುಣಾತ್ಮಕ ಬದಲಾವಣೆಗಳು ಹಾಗೂ ಇವುಗಳ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆಯನ್ನು ಇಲ್ಲಿ ಏನಂತ ಹೇಳ್ತಾರೆ ಅಂದರೆ ವಿಕಾಸ ಮನೋವಿಜ್ಞಾನ ಅಂತ ಹೇಳ್ತಾರೆ. ವಿಕಾಸ ಮನೋವಿಜ್ಞಾನ. ಸೊ ನೆಕ್ಸ್ಟ್ ಕ್ವಶನ್ನು, ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ, ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು? ಸೊ ವಾಟ್ಸನ್ನು, ಥಾರ್ನ್ಡೈಕು, ಇ.ಬಿ. ಟಿಸ್ನರ್ ಮೇಲಿನ ಎಲ್ಲರೂ ಅಂತ ಹೇಳಿದರೆ. ಸೊ ಇಲ್ಲಿ ಕ್ವಶನ್ ಏನಂತ ಇರೋದು ಅಂತ ಹೇಳಿದರೆ, ಅಮೇರಿಕನ್ನಲ್ಲಿರ್ತಕ್ಕಂಥ ಅಥವಾ ಅಮೇರಿಕನ ಒಂದು ಅಮೇರಿಕನ್ ದೇಶ ಇಟ್ಟಿರ್ತಕ್ಕಂಥ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ, ಸರಿ ಇಲ್ಲಿ ಮನೋವಿಜ್ಞಾನದ ಪಿತಾಮಹ ಬಂದು ಸಿಗ್ಮಂಡ್ ಫ್ರಾಯ್ಡ್. ಬಟ್ ಇಲ್ಲಿ ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದಾಗ ವಾಟ್ಸನ್ ಅಂತಕ್ಕಂಥವ್ರು ಈ ಒಂದು ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹರಾಗಿರ್ತಾರೆ, ವಾಟ್ಸನ್. ಸೊ ನೆಕ್ಸ್ಟ್ ಕ್ವಶನು, 1890ರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದವರು ಯಾರು? ವೆರಿ ಇಂಪಾರ್ಟೆಂಟ್. 1890ರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದವರು ಯಾರು? ಇ.ಬಿ. ಟಿಸ್ನರ್, ಥಾರ್ನ್ಡೈಕ್, ಜೆ.ಬಿ. ವ್ಯಾಟ್ಸನ್, ವೇಬರ್ ಅಂತ ಆಪ್ಷನ್ಸ್ ಇದೆ. ಸೊ ಪ್ರಿನ್ಸಿಪಲ್ ಆಫ್ ಸೈಕಾಲಜಿಯನ್ನು ಪ್ರಕಟಣೆಯನ್ನು ಮಾಡಿದವರು ಜೆ.ಬಿ. ವ್ಯಾಟ್ಸನ್, ಅಮೇರಿಕನ್ ಮನೋವಿಜ್ಞಾನ ಪಿತಾಮಹ ಅಂತ ಏನು ಹೇಳಿದ್ವಿ. ಸೊ ಈ ಜೆ.ಬಿ. ವ್ಯಾಟ್ಸನ್ ಅವರು 1890ರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟು 1903ರಲ್ಲಿ ಎಜುಕೇಷನ್ ಸೈಕಾಲಜಿ ಎಂಬ ಗ್ರಂಥವನ್ನು ರಚಿಸಿದವರು ಯಾರು? ಸೊ ಎಜುಕೇಷನ್ ಸೈಕಾಲಜಿ ಥಾರ್ನ್ಡೈಕ್, ಗಾಲ್ಟನ್, ವೂಂಡ್, ಫೆಸ್ಟಾಲಜಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸು. ಇದಕ್ಕೆ ಆನ್ಸರು ಆಪ್ಷನ್ ಸಿ ವಿಲ್ ಹೆಲ್ಮ್ ವೂಂಡ್ ಅಂತ ಏನು ಹೇಳ್ತೀವಿ. ಅವರು 1903ರಲ್ಲಿ ಎಜುಕೇಷನ್ ಸೈಕಾಲಜಿ ಎಂಬ ಗ್ರಂಥವನ್ನು ರಚನೆ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ನು, ವಿಭಿನ್ನತೆಯ ಮನೋವಿಜ್ಞಾನದ ಶಾಖೆಯ ಸ್ಥಾಪಕರು ಯಾರು ಅಂತ ಕೇಳಿದರೆ, ಇಲ್ಲಿ ವಿಭಿನ್ನತೆ ಅಥವಾ ವಿಭೇದಾತ್ಮಕ ಮನೋವಿಜ್ಞಾನ ಎರಡು ಒಂದೇ ಬರುತ್ತೆ. ವಿಭಿನ್ನತೆ ಅಥವಾ ವಿಭೇದಾತ್ಮಕ ಮೀನ್ಸ್ ವ್ಯಕ್ತಿಗಳ ನಡುವಿನ ಅಥವಾ ಸಮೂಹಗಳ ನಡುವೆ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥದ್ದು. ಸೊ ಈ ಒಂದು ವಿಭಿನ್ನತೆ ಮನೋವಿಜ್ಞಾನದ ಶಾಖೆಯ ಸ್ಥಾಪಕರು ಯಾರು? ಥಾರ್ನ್ಡೈಕು, ಕ್ರೋ, ಫ್ರಾನ್ಸಿಸ್ ಗಾಲ್ಟನ್, ಜಾನ್ ಹೆನ್ರಿ ಫೆಸ್ಟಾಲಜಿ. ಸೊ ವಿಭಿನ್ನತೆ ಮನೋವಿಜ್ಞಾನ ಶಾಖೆಯ ಸ್ಥಾಪಕರು ಬಂದು ಜಾನ್ ಹೆನ್ರಿ ಫೆಸ್ಟಾಲಜಿ ಅವರು. ನೆಕ್ಸ್ಟು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು? ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳಿದಾಗ ಅಬ್ರಹಂ ಮಾಸ್ಲೋ ಅಂತಕ್ಕಂಥವ್ರು ಈ ಒಂದು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸ್ತಾರೆ. ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ, ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಥಾರ್ನ್ಡೈಕ್. ಸೊ ನೆಕ್ಸ್ಟ್ ಸಿಗ್ಮಂಡ್ ಫ್ರಾಯ್ಡ್ ವರ್ತನೆಯ ಮುಖಗಳು ಯಾವುದು ಅಂತ ಹೇಳಿದರೆ, ಜಾಗೃತಾವಸ್ಥೆ, ಅರಜಾಗೃತ ವ್ಯವಸ್ಥೆ, ಅಜಾಗೃತಾವಸ್ಥೆ, ಎಲ್ಲವೂ ಹೌದು. ಒಂದು ಸಿಗ್ಮಂಡ್ ಫ್ರಾಯ್ಡ್ನ ವರ್ತನೆಯ ಮುಖಗಳು ಬಂದಾಗ ಜಾಗೃತಾವಸ್ಥೆ, ಅರೆಜಾಗೃತಾವಸ್ಥೆ, ಅಜಾಗೃತಾವಸ್ಥೆ, ಎಲ್ಲವೂ ಹೌದು ಅಂತ ಏನು ಕೊಟ್ಟಿದ್ದಾರೆ ಆಪ್ಷನ್ಸ್. ಸೊ ಈ ಒಂದು ಡಿ ಆಗಿರುತ್ತೆ. ಈ ಒಂದು 3 ಆಪ್ಷನ್ಸು ಸಹ ಈ ಒಂದು ವರ್ತನೆಯ ಮುಖಗಳನ್ನು ಕಂಡು ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ. ಆಲ್ರೆಡಿ ಇದು ಕ್ವಶನ್ ರಿಪೀಟ್ ಆಗಿತ್ತು ಓದ್ ಎಕ್ಸಾಮಲ್ಲಿ. ವಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನ ಅಧ್ಯಯನವಾಗಿದೆ ಅಂತ ಹೇಳಿದರೆ ವರ್ತನೆಯ ಅಧ್ಯಯನ.
ಮನೋವಿಜ್ಞಾನವನ್ನು ಹೀಗೂ ಕರೆಯುತ್ತಿದ್ದರು: ಪ್ರಚುವರ್ತನಾಶಾಸ್ತ್ರ, ಆತ್ಮಶಾಸ್ತ್ರ, ಮನಸ್ಸಿನ ಶಾಸ್ತ್ರ, ಮೇಲಿನ ಎಲ್ಲವೂ. ಸೊ ಇದಕ್ಕೆ ನಾವು ನೋಡಿದಾಗ ಇಲ್ಲಿ ಮನೋವಿಜ್ಞಾನವನ್ನು ಹೀಗೆ ಕರೆಯುತ್ತಿದ್ದರು ಅಂತ ಹೇಳಿದರೆ, ಹೀಗೂ ಕರೆಯುತ್ತಿದ್ದರು ಅಂತ ಹೇಳಿದರೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಹೌದು, ಆತ್ಮಕ್ಕೆ ಸಂಬಂಧಪಟ್ಟಂತೆ ಅಂತ ಹೌದು, ವರ್ತನೆಗೆ ಸಂಬಂಧಪಟ್ಟಂತೆ ಮೂರೂ ಸಹ ಹೇಳ್ತಾರೆ. ಫಸ್ಟು ಆತ್ಮಕ್ಕೆ ಹೇಳ್ತಾರೆ, ಆಮೇಲೆ ಮನಸ್ಸಿಗೆ ಹೇಳ್ತಾರೆ, ಆಮೇಲೆ ವರ್ತನೆಗೆ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಮೇಲಿನ ಎಲ್ಲವೂ ಆನ್ಸರು ಸರಿ ಇರುತ್ತೆ. ಬಟ್ ಲಾಸ್ಟ್ ಫೈನಲ್ ಹೇಳೋದು ವರ್ತನೆಗಳ ಶಾಸ್ತ್ರ ಅಂತ ಹೇಳ್ತಾರೆ. ಬಟ್ ಸ್ಟಾರ್ಟಿಂಗ್ ಹೇಳ್ತಕ್ಕಂಥದ್ದು ಆತ್ಮ, ಅದಾದಮೇಲೆ ಆತ್ಮದಲ್ಲ ಮನಸ್ಸಿನ ಶಾಸ್ತ್ರ ಅಂತ ಹೇಳ್ತಾರೆ. ಅದನ್ನ ನೆಕ್ಸ್ಟು ಮನಸ್ಸಿನ ಶಾಸ್ತ್ರನೂ ಅಲ್ಲ ವರ್ತನ ಶಾಸ್ತ್ರ ಅಂತ ಫೈನಲೈಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿದಾಗ ನಾವು ಇಲ್ಲಿ ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತು ವಿವರಿಸಿದ ತತ್ವಜ್ಞಾನಿ ಯಾರು ಅಂತ ಕೇಳಿದರೆ, ಮನಸ್ಸು ಮತ್ತು ದೇಹಗಳ ನಡುವಿನ ಇರ್ತಕ್ಕಂಥ ಒಂದು ಸಂಬಂಧವನ್ನು ಕುರಿತು ವಿವರಿಸಿದ ತತ್ವಜ್ಞಾನಿ ಅಂದರೆ ಸೈಕಾಲಜಿ ಅಂದರೆ ಮೀನ್ಸ್ ಅಂತ ಕೊಟ್ಟವರು. ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತು ವಿವರಿಸುವಂಥ ತತ್ವಜ್ಞಾನಿ ಯಾರು ಅಂತ ಕೇಳಿದರೆ, ಸೊ ರೇನೆ ಡೆಕಾರ್ಡ್ ಅಂತಕ್ಕಂಥವ್ರು ಈ ಒಂದು ಮನಸ್ಸು ಮತ್ತು ದೇಹಗಳ ನಡುವಿನ ಕುರಿತಾದಂಥ ಒಂದು ತತ್ವಜ್ಞಾನಿ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಬೋಧನೆ ಕಲಿಕೆ ಪ್ರಕ್ರಿಯೆ ತಿಳಿಸುವ ಮನಃಶಾಸ್ತ್ರ ಶಾಖೆ ಯಾವುದು ಅಂತ ಕೇಳಿದರೆ, ಇಲ್ಲಿ ಬೋಧನೆ ಕಲಿಕಾ ಪ್ರಕ್ರಿಯೆ ತಿಳಿಸುವ ಮನಃಶಾಸ್ತ್ರ ಯಾವುದು? ಸೊ ಇಲ್ಲಿ ನಾವು ನೋಡಿದಾಗ ಮನಃಶಾಸ್ತ್ರ ಅಂತ ಕೊಡ್ತಾರೆ. ಬಟ್ ಮನಃಶಾಸ್ತ್ರ ಶಾಖೆಯಲ್ಲಿ ಕಲಿಕೆ ಮನಃಶಾಸ್ತ್ರ ಆಗಲಿ, ಬೋಧನಾ ಶಾಸ್ತ್ರ ಆಗಲಿ, ತರಗತಿ ಮನಃಶಾಸ್ತ್ರ ಆಗಲಿ ಅಂತ ಯಾವುದೂ ಇಲ್ಲ. ಸೊ ಟೋಟಲ್ ಆಗಿದ್ರೆ ನಾವು ಶೈಕ್ಷಣಿಕ ಮನಃಶಾಸ್ತ್ರ ಅಂತಲೇ ಹೇಳೋದು. ಸೊ ಹಾಗಾಗಿ ಇದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಶೈಕ್ಷಣಿಕ ಮನಃಶಾಸ್ತ್ರ ಅಂತ ಸಹ ನಾವು ಹೇಳ್ಬಹುದು. ಸೊ ಅಂದರೆ ಇಲ್ಲಿ ಬೋಧನೆ ಕಲಿಕೆಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ. ಕಲಿಕೆ ಮನಃಶಾಸ್ತ್ರ ಆಗಿರ್ಬೋದು, ಬೋಧನಾ ಶಾಸ್ತ್ರ ಆಗಿರ್ಬೋದು, ತರಗತಿ ಮನಃಶಾಸ್ತ್ರ ಆಗಿರ್ಬೋದು, ಇದ್ಯಾವುದನ್ನು ಸಹ ಮನಃಶಾಸ್ತ್ರಕ್ಕೆ ಅಥವಾ ಮನೋವಿಜ್ಞಾನದ ಒಂದು ಶಾಖೆಗಳು ಅಲ್ವೇ ಅಲ್ಲ. ಸೊ ಹಾಗಾಗಿ ಆನ್ಸರು ಶೈಕ್ಷಣಿಕ ಮನಃಶಾಸ್ತ್ರ. ನೆಕ್ಸ್ಟ್ ಪ್ರಾಣಿ ಮನೋವಿಜ್ಞಾನದ ಇನ್ನೊಂದು ಹೆಸರು ಏನು ಅಂತ ಕೇಳಿದರೆ ತೌಲನಿಕ ಮನೋವಿಜ್ಞಾನ, ಜೀವವಿಜ್ಞಾನ. ಎ ಮತ್ತು ಬಿ ಎರಡು ಸರಿ, ಎ ಮತ್ತು ಬಿ ಎರಡು ತಪ್ಪು. ಸೊ ನೋಡಿ ಇಲ್ಲಿ ಪ್ರಾಣಿ ಮನೋವಿಜ್ಞಾನ ಅಂತಕ್ಕಂಥದ್ದು ಏನಿದೆ ಇದನ್ನು ತೌಲನಿಕ ಮನೋವಿಜ್ಞಾನ ಅಂತ ಹೇಳ್ತಾರೆ. ಸೊ ಜೀವವಿಜ್ಞಾನ ಅಂತಲೂ ಬರಲ್ಲ, ತೌಲನಿಕ ಮನೋವಿಜ್ಞಾನ. ಪ್ರಾಣಿ ಮನೋವಿಜ್ಞಾನದ ಮತ್ತೊಂದು ಹೆಸರು ತೌಲನಿಕ ಮನೋವಿಜ್ಞಾನ. ಸೊ ನೆಕ್ಸ್ಟ್ ಕ್ವಶನ್ನು, ಗೆಸ್ಟಾಲ್ಟ್ನ ವಿಧಾನ ಇದಾಗಿದೆ ಅಂತ ಹೇಳಿದರೆ, ಇದು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಬಂದಿತ್ತು. ಗೆಸ್ಟಾಲ್ಟ್ನ ವಿಧಾನ ಇದಾಗಿದೆ: ಅಂತರವಲೋಕನ, ವರ್ತನೆಯ ವೀಕ್ಷಣೆ, ಎ ಮತ್ತು ಬಿ ವ್ಯಕ್ತಿಗತ ಅಧ್ಯಯನ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಎಳೆಯ ಮಕ್ಕಳ ಕಲಿಕೆ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರ ಏನಾಗಿರಬೇಕು? ಸಕಾರಾತ್ಮಕ, ಪೂರ್ವ ನಿಯಾಮಕ, ಅನುಕಂಪನಾತ್ಮಕ, ತಟಸ್ಥ ಅಂತ ಹೇಳಿದ್ದಾರೆ. ಎಳೆಯ ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರ ಸಕಾರಾತ್ಮಕವಾಗಿರಬೇಕು. ನೆಕ್ಸ್ಟ್ ತರಗತಿಯಲ್ಲಿ ಶಿಕ್ಷಕ ಏನಾಗಿರಬೇಕು ಅಂತ ಕೇಳಿದರೆ, ನೇತಾರ, ಸರ್ವಾಧಿಕಾರಿ, ಜನ್ಮದಾತ, ಸೌಕರ್ಯ ಒದಗಿಸುವಾತ. ಸೊ ತರಗತಿಯಲ್ಲಿ ಶಿಕ್ಷಕ ಸೌಕರ್ಯವನ್ನು ಒದಗಿಸುವಾತ ಆಗಿರ್ಬೋದು, ಅಥವಾ ಇಲ್ಲಿ ನೇರವಾಗಿ ನಾಯಕ ಅಂತ ಸಹ ಆಪ್ಷನ್ ಕೆಲವೊಂದು ಟೈಮ್ ಬರುತ್ತೆ. ಆದರೆ ಅದು ಅತಿ ಹತ್ತಿರದಿಂದ ಒಂದು ಏನು ಹೇಳ್ತಾರೆ, ಒಂದು ನೂಲು ಎಳೆ ಅಂತರದಲ್ಲಿ ಅಂತ ನಾವು ನೋಡಿದಾಗ ಸೌಕರ್ಯ ಒದಗಿಸುವಾತ ತರಗತಿಯಲ್ಲಿ ಶಿಕ್ಷಕನಾಗಿರಬೇಕು ಅಂತಕ್ಕಂಥದ್ದು ಈ ಒಂದು ಆಪ್ಷನ್ಸ್ಗೆ ಒಂದು ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ನಮಗೆ ಸರಿಯಾದಂಥ ಒಂದು ಆನ್ಸರ್ ಅಂದರೆ ಸೌಕರ್ಯ ಒದಗಿಸುವಾತ ಆಗಿರ್ತಾನೆ. ಸೊ ನೆಕ್ಸ್ಟ್ ಕ್ವಶನು, ಜ್ಞಾನವು ಒಂದು ಶಕ್ತಿ. ಒಬ್ಬ ವ್ಯಕ್ತಿ ಶಿಕ್ಷಕರು ಮತ್ತು ಸಹಪಾಠಿಗಳೊಂದಿಗೆ ಪರಸ್ಪರ ಅನುಸಂಧಾನ ನಡೆಸುವ ಅಥವಾ ವಸ್ತುಗಳೊಂದಿಗಿನ ಅನುಭವದಿಂದ ರೂಪಿಸಲ್ಪಡುತ್ತದೆ ಎಂದು ವ್ಯಾಖ್ಯಾನಿಸಿರುವ ಸಿದ್ಧಾಂತ ಯಾವುದು ಅಂತ ಕೇಳಿದಾಗ ಇಲ್ಲಿ ರಚನಾತ್ಮಕ ಕಲಿಕಾ ಸಿದ್ಧಾಂತ. ಸೊ ನೆಕ್ಸ್ಟು ಬಹುವಿಧ ನ್ಯೂನತೆ ಹೊಂದಿದ್ದು ಬಹಳ ಪ್ರಯಾಸದಿಂದ ಹಾಗೂ ಛಲದಿಂದ ಶಿಕ್ಷಣವನ್ನು ಪಡೆದು ಸಾಧನೆಗೈದ ಅಮೆರಿಕನ್ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಬಹುವಿಧ ನ್ಯೂನತೆ ಹೊಂದಿದ್ದು ಬಹಳ ಪ್ರಯಾಸದಿಂದ ಹಾಗೂ ಛಲದಿಂದ ಶಿಕ್ಷಣವನ್ನು ಪಡೆದು ಸಾಧನೆಗೈದ ಅಮೆರಿಕನ್ ಮಹಿಳೆ ಹೆಲೆನ್ ಕೆಲರ್ ಅಂತಕ್ಕಂಥವ್ರಾಗಿರ್ತಾರೆ. ಸೊ ನೆಕ್ಸ್ಟು, ನ್ಯೂನತೆಯುಳ್ಳ ಮಕ್ಕಳಿಗೆ ಸಮಾಜದಲ್ಲಿ ಸಮಾನವಾಗಿ ಭಾಗವಹಿಸಲು ಬೆಂಬಲದ ಅಗತ್ಯವಿರುತ್ತದೆ. ಈ ಹೇಳಿಕೆಯನ್ನು ಸಮರ್ಥಿಸುವ ಅಂಶ ಯಾವುದು ಅಂತ ಕೇಳಿದರೆ ಇಲ್ಲಿ ಕರ್ತವ್ಯ ಆಗಲಿ, ಅನುಕಂಪ ಆಗಲಿ, ರಿಯಾಯಿತಿ ಆಗಲಿ ಬರಲ್ಲ, ಅದು ಅವರ ಹಕ್ಕಾಗಿರುತ್ತೆ. ಸೊ ನೆಕ್ಸ್ಟು, NCF 2005 ಹೆಚ್ಚು ಒತ್ತು ನೀಡುವುದು ಈ ನೆಲೆಗಟ್ಟಿನ ಬದಲಾವಣೆಯ ಬಗ್ಗೆ ಅಂತ ಹೇಳಿದರೆ NCF 2005 ಹೆಚ್ಚು ಒತ್ತು ನೀಡುವುದು ಈ ಒಂದು ನೆಲೆಗಟ್ಟಿನ ಬದಲಾವಣೆಯ ಬಗ್ಗೆ ವರ್ತನವಾದದಿಂದ ರಚನಾವಾದದತ್ತ.
ನೆಕ್ಸ್ಟ್ RTE ಅನ್ವಯ ಪ್ರತಿ ಶಿಕ್ಷಕರು ವಾರಕ್ಕೆ ಕನಿಷ್ಠ ಎಷ್ಟು ಗಂಟೆಗಳ ಕೆಲಸ ಪೂರೈಸಬೇಕೆಂದು ನಿಗದಿಪಡಿಸಿರುವ ಅವಧಿ ಯಾವುದು ಅಂತ ಕೇಳಿದ್ದಾರೆ. ಸೊ 45 ಗಂಟೆಗಳು. ನೆಕ್ಸ್ಟ್ ಆಯ್ಕೆ ಸಿದ್ಧಾಂತ ಮತ್ತು ವರ್ತನೆ ಮಾರ್ಪಡಿಸುವಿಕೆ ಸಿದ್ಧಾಂತಗಳು ಡ್ಯಾಶ್ ಅಡಿಯಲ್ಲಿ ಕಂಡುಬರುತ್ತವೆ ಅಂತ ಹೇಳಿದರೆ ಆಯ್ಕೆ ಸಿದ್ಧಾಂತ ಮತ್ತು ವರ್ತನೆ ಈ ಒಂದು ತರಗತಿ ನಿರ್ವಹಣಾ ಸಿದ್ಧಾಂತದಲ್ಲಿ ಕಂಡುಬರ್ತಕ್ಕಂಥದ್ದು. ಒಳಹಕ್ಕು ನೋಡುವ ವಿಧಾನ ಯಾವುದು ಅಂತ ಕೇಳಿದರೆ ಅಂತರವಲೋಕನ, ವೀಕ್ಷಣೆ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ವಿಧಾನ. ಒಳಹೊಕ್ಕು ನೋಡುವಂಥ ವಿಧಾನ ಬಂದು ಅಂತರವಲೋಕನ ಪದ್ಧತಿಯಾಗಿರುತ್ತೆ.